ಇನ್ನು ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ಕೋಗಿಲು ಕೆಸರೆರಚಾಟ ಜೋರಾಗಿ ನಡೀತಾ ಇದೆ. ಅಕ್ರಮ ಮನೆಗಳನ್ನ ತೆರವು ಮಾಡಿದ್ದೇ ತಡ ವೇಣುಗೋಪಾಲ್ ಎಂಟ್ರಿ ಆಯಿತು. ಕೇರಳ ಸರ್ಕಾರವೂ ಬಂದು ಹೋಯಿತು. ಈಗ ಪಾಕಿಸ್ತಾನ ಕೂಡ ಇಣುಕಿ ನೋಡ್ತಾ ಇದೆ. ಇನ್ನೊಂದು ವಿಚಾರ ಅಂತ ಅಂದ್ರೆ ಅಲ್ಲಿ ಅಕ್ರಮವಾಗಿ ಒಂದು ಲೇಔಟ್ ನಿರ್ಮಾಣ ಮಾಡ್ದಂಗೆ ಮಾಡಿ ಒಂದು ಸುಮಾರು 2-3 ಲಕ್ಷ ರೂಪಾಯಿ ಅಂತ ತೆಗೆದುಕೊಂಡಿದ್ದು ಕೂಡ ಕಾಂಗ್ರೆಸ್ನ ಒಬ್ಬ ಮುಖಂಡನೇ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮೊದಲಿಗೆ ಜಾಗ ಕೊಟ್ಟಂಗೆ ಮಾಡಿದ್ರು, ಆಮೇಲೆ ಜಾಗ ಹೊಡೆದ್ರು, ಈಗ ಹೊಸ ಮನೆಗಳನ್ನ ಕೊಡ್ತಾ ಇದ್ದಾರೆ. ಇದರಿಂದಾಗಿನೇ ಕೆರಳು ಹೋಗಿರುವಂತ ಬಿಜೆಪಿ ಸರ್ಕಾರಕ್ಕೆ ಹಿಗ್ಗಾಮುಗ್ಗ ಜಾಡಿಸ್ತಾ ಇದೆ. ಒತ್ತುವರಿ ಅಂದಿದ್ದು ಸರ್ಕಾರ, ಮನೆ ಕೊಟ್ಟಿದ್ದು ಸರ್ಕಾರ. ಅರ್ಹ ವ್ಯಕ್ತಿಗಳಿದ್ದಾರೆ, ಅವರಿಗೆ 11.20 ಲಕ್ಷದ ಮನೆಗಳನ್ನ ಅಲಾಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಕೇರಳ ನಾಯಕರ ಒತ್ತಡಕ್ಕೆ ಮಣಿತಾ ರಾಜ್ಯ ಸರ್ಕಾರ. ಮಾನವೀಯತೆ ದೃಷ್ಟಿಯಿಂದ ನಮ್ಮ ಗೌರ್ಮೆಂಟ್ ಅನ್ನು ಮುಖ್ಯಮಂತ್ರಿ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿ, ಕಾಂಗ್ರೆಸ್ ಸಿಡಿಮಿಡಿ. ಕೆ.ಸಿ. ವೇಣುಗೋಪಾಲ್ ಇಂಥವ್ರು ಜುಜುಬಿ ಇಂಥವ್ರನ್ನ ಮಾತು ಕೇಳ್ಕೊಂಡು ಆಡಳಿತ ಮಾಡಿದ್ರೆ ಈ ನಮ್ಮ 6 ಕೋಟಿ ಜನರಿಗೆ ನಮ್ಗೆ ಇನ್ಸಲ್ಟ್ ಮಾಡೋಂಗೆ ಆಯ್ತು. ರಾಜ್ಯ ರಾಜಕೀಯದಲ್ಲಿ ಕೋಗಿಲು ಕೆಸರೆರಚಾಟ ಜೋರಾಗಿದೆ. ಕೋಗಿಲು ಲೇಔಟ್ನಲ್ಲಿ ರಾಜ್ಯ ಸರ್ಕಾರವೇ ಒತ್ತುವರಿ ಆಗಿದೆ ಅಂತು. ಈಗ ಸರ್ಕಾರವೇ ಒತ್ತುವರಿ ಮಾಡಿಕೊಂಡವರಿಗೆ ಮನೆಗಳನ್ನ ಕೊಡ್ತಾ ಇದೆ. ಇದೇ ನಡೆ. ಹೀಗೆ ಆಡಳಿತ ಹಾಗೂ ವಿಪಕ್ಷಗಳ ಜಿದ್ದಾಜಿದ್ದಿಗೂ ನಾಂದಿಯಾಡಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೇರಳ ನಾಯಕರ ಒತ್ತಡಕ್ಕೆ ಮಣಿದಿದ್ದಾರೆ ಅಂತ ಕೇಸರಿ ಪಡೆ ಜ್ವಾಲಾಮುಖಿಯಂತೆ ಸಿಡಿತಾ ಇದೆ. ರಾಜ್ಯದ ಆಡಳಿತದಲ್ಲಿ ಕೆ.ಸಿ. ವೇಣುಗೋಪಾಲ್ ಹಸ್ತಕ್ಷೇಪ ಮಾಡ್ತಿದ್ದಾರೆ. ರಾಜ್ಯದ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಅನ್ನ ಓಲೈಕೆ ಮಾಡ್ತಿದೆ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಈಟಿ ತಿವಿದಿದ್ದಾರೆ. ಈ ಸರ್ಕಾರದ ಬಾರುಕೋಲು ಅಥವಾ ಅಣ್ಣಿ ಅಥವಾ ಮೂಗುದಾರ ಅಣ್ಣಿ, ಆ ಮೂಗುದಾರ ಎಲ್ಲಿದೆ? ಕೆ.ಸಿ. ವೇಣುಗೋಪಾಲ್ ಅವರು ಕರ್ನಾಟಕ ರಾಜ್ಯದ ವಿಚಾರಗಳಲ್ಲಿ ಮೂಗು ತೂರಿಸ್ತಾರೆ, ಟ್ವೀಟ್ ಮಾಡ್ತಾರೆ, ಸರ್ಕಾರ ಹೇಗೆ ನಡೆಸಬೇಕು ಅನ್ನುವಂತ ಕಿವಿ ಮಾತನ್ನ ಸರ್ಕಾರಕ್ಕೆ ಹೇಳ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ, ಅವರ ಮಂತ್ರಿಮಂಡಲಕ್ಕೆ ಸಾಂವಿಧಾನಿಕವಾಗಿ ಸರ್ಕಾರ ನಡೆಸಕ್ಕೆ ಹಕ್ಕು ಇದೆಯೋ ಇಲ್ವೋ, ಶಕ್ತಿ ಇದೆಯೋ ಇಲ್ವೋ? ಯಾರು ಓಲೈಕೆ ರಾಜಕಾರಣ ಮಾಡೋಂತ ಪ್ರಶ್ನೆ ಬರುವುದಿಲ್ಲ. ಯಾರು ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ ಮಾಡಬಾರ್ದು. ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ ಮಾಡಿದವ್ರಿಗೆ ನಾವೇನು ಗಿಫ್ಟ್ ಕೊಡಕ್ಕೆ ನಾವು ರೆಡಿ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೇರಳದ ಅಕ್ರಮ ವಲಸಿಗರಿಗೆ ಮನೆ ಕೊಡೋ ನಿರ್ಧಾರವೇ ಅಕ್ರಮ ಅಂತ ಬೆಂಡೆತ್ತಿದ್ರೆ, ಸಚಿವ ಜಮೀರ್ ಅಹಮದ್ ಖಾನ್ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ಜಾರಿಕೊಂಡಿದ್ದಾರೆ. ಕೇರಳ ಮೂಲದ ಅಕ್ರಮ ವಲಸಿಗರಿಗೆ ಅಕ್ರಮವಾಗಿ ಮನೆಗಳನ್ನ ಕೊಡ್ತೇವೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳೇನು ಹೇಳಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಇದು ಖಂಡಿತ ಕಾನೂನಿನ ವಿರುದ್ಧವಾಗಿರುವಂತದ್ದು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಈ ನಿರ್ಧಾರ ಇದೇ ಅಕ್ರಮ. ಇದೇ ತರ ಫ್ಲಡ್ ಅಲ್ಲಿ ಮನೆಗಳು ಹಾಳಾಗಿತ್ತು ಕೇರಳದಲ್ಲಿ ಹೋದ ವರ್ಷದಲ್ಲಿ. ನಮ್ಮ ಕರ್ನಾಟಕ ಸರ್ಕಾರದಿಂದ ಮನೆ ಮುಖ್ಯಮಂತ್ರಿಗಳು 100 ಮನೆ ಕಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ರಾಜೀವ್ ಗಾಂಧಿಯಿಂದನೇ 100 ಮನೆ ಕಟ್ಕೊಡ್ತಾ ಇದ್ದೀವಿ ನಾವು. ಅಕ್ರಮ ಇರೋರ್ನ ಸಕ್ರಮ ಯಾಕೆ ಮಾಡಕ್ ಕೊಡ್ತಿದೆ ಸರ್ಕಾರ? ಹಂಗಾರೆ ಬೇರೆ ಕಡೆನೂ ಹಿಂಗೆ ಮಾಡ್ತೀರಾ ಅಂತ. ಈ ಸರ್ಕಾರ ಕೇರಳದ್ದೋ ಕರ್ನಾಟಕದ್ದೋ? ಅಶೋಕ್ ತರಾಟೆ. ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರವನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಸರ್ಕಾರ ಕರ್ನಾಟಕದ್ದೋ ಕೇರಳದ್ದೋ? ಎಲ್ಲಿಂದಲೋ ಬಂದವರಿಗೆ ಮನೆ ಕೊಟ್ರೆ ಇಲ್ಲಿನವರ ಕಷ್ಟ ಕೇಳೋರು ಯಾರು ಅಂತ ಜಾಡಿಸಿದ್ದಾರೆ. ಸರ್ಕಾರಕ್ಕೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ? ಈ ಸರ್ಕಾರ ಯಾರ್ದು ಅಂತ? ಕೇರಳದ, ಕರ್ನಾಟಕದ. ಈ ಸರ್ಕಾರ ಕೇರಳದ. ಯಾಕಂದ್ರೆ ಆನೆ ತುಳಿದ್ರೆ 25 ಲಕ್ಷ ಹೋಗ್ತದೆ. ಅಲ್ಲಿ ಫ್ಲಡ್ ಬಂದು ಮನೆ ಮುರಿದು ಬಿದ್ದು ಹೋದ್ರೆ 10 ಕೋಟಿ ಹೊರಟೋಗುತ್ತೆ. ಯಾಕೆಂದ್ರೆ ಅಲ್ಲಿ ಪ್ರಿಯಾಂಕಾ ವಾದ್ರಾ ಸ್ಪರ್ಧೆ ಮಾಡಿದ್ದಾರೆ. ಅಲ್ಲಿ ವೇಣುಗೋಪಾಲ್ ಅಲ್ಲೇ ಇದ್ದಾರೆ, ಮುಖ್ಯಮಂತ್ರಿ ಮಾಡ್ಬೇಕು ಅವ್ರನ್ನ. ಇವರು ಅಲ್ಲಿರುವುದು ನಮ್ಮ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ. ಈ ಸುಮ್ಮನೆ ಬಂದವರಿಗೆಲ್ಲ ನೀವು ನಮ್ಮನೆ ಮಾಡಕ್ ಹೊರಟ್ರೆ ನಮ್ಮನೆಗಳ ಕತೆ ಏನು? ಇವರು ಕಾಂಗ್ರೆಸ್ ಪರವಾಗಿ ಅಲ್ಲಿ ಮನೆಗಳನ್ನ ಹಾಕ್ಸಿದ್ದಾರೆ. 650 ಕೋಟಿ ಗುಳುಂ. ಇವರು ಕಾಂಗ್ರೆಸ್ ಲೀಡರು. ವಕ್ಫ್ ಬೋರ್ಡ್ ಆಸ್ತಿ ಅಂತಂದ್ರೆ ಏನು? ಅಲ್ಲಾನ ಆಸ್ತಿ. ಅದು ಅಲ್ಲಾನ್ಗೆ ದಾನ ಕೊಟ್ಟಿದ್ದು, ಅದನ್ನ ದಾನ ಕೊಡ್ಬೋದು. ದಾನಕ್ಕೆ ಕೊಡ್ಬೇಕು ಅಂತ ಬಡವರು ಯಾರ್ಯಾರು ಇದ್ದಾರೋ ಅವರಿಗೆ, ನಿರ್ಗತಿಕರಿಗೆ ಮನೆ ಕಟ್ಕೊಡಕ್ಕೆ ಇರೋವಂಥದ್ದು ವಕ್ಫ್ ಬೋರ್ಡ್ ಆಸ್ತಿ. ಇದು ಕಟ್ಕೊಡ್ಲಿ ಅಲ್ಲಿ ಸಿದ್ದರಾಮಯ್ಯನವರೇ. ಇನ್ನು ಸಂಸದ ಗೋವಿಂದ ಕಾರಜೋಳ ರಾಜ್ಯಕ್ಕೆ ಇಬ್ಬಿಬ್ರು ಸಿಎಂಗಳು ಅಂತ ರುಬ್ಬಿದ್ರೆ, ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ಜುಜುಬಿ ವೇಣುಗೋಪಾಲ್ ಮಾತು ಕೇಳ್ಕೊಂಡು ರಾಜ್ಯದ ಜನರಿಗೆ ಅವಮಾನ ಮಾಡಿದ್ರಿ ಅಂತ ಕುಟುಕಿದ್ದಾರೆ. ಕೈ ನಾಯಕ ದೇಶಪಾಂಡೆ ಇದೆಲ್ಲ ಸತ್ಯಕ್ಕೆ ದೂರವಾದದ್ದು ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ. ನಾವು ತಿಳ್ಕೊಂಡಿದ್ವಿ ರಾಜ್ಯಕ್ಕೆ ಒಬ್ಬರೇ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯನವರು ಅಂತ ಹೇಳಿ. ಆದ್ರೆ ಈ 3 ದಿನದೊಳಗೆ ನಮಗ್ ಗೊತ್ತಾಗಿದೆ ಕರ್ನಾಟಕ ರಾಜ್ಯಕ್ಕೆ 2 ಮುಖ್ಯಮಂತ್ರಿಗಳು. ಒಬ್ಬರು ದೆಹಲಿಯಲ್ಲಿದ್ದಾರೆ, ಕೆ.ಸಿ. ವೇಣುಗೋಪಾಲ್ ಅವರು. ಸಿದ್ದರಾಮಯ್ಯನವರು ಅವರ ಆದೇಶವನ್ನ ಪಾಲಿಸಲಿಕ್ಕೆ ಕರ್ನಾಟಕದಲ್ಲಿ ಸಿಎಂ ಸ್ಥಾನದಲ್ಲಿದ್ದಾರೆ. ಈ 6 ಕೋಟಿ ಜನರ ಅವ್ರನ್ನ ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯ ಅವ್ರನ್ನ ಮತ್ತು ಡಿ ಕೆ ಶಿವಕುಮಾರ್ ನಂಬಿಕೆ ಮೇಲೆ ಅವ್ರು ಆಯ್ಕೆ ಮಾಡಿರೋದು.
ಅವರು KC ವೇಣುಗೋಪಾಲ್ನ ಆಯ್ಕೆ ಮಾಡಿಲ್ಲ. ಇಂಥ ಘಟಾನುಘಟಿ ನಮ್ಮ ಲೀಡರ್ಸು ಸೋ ಕಾಲ್ಡ್ ಪವರ್ಫುಲ್ ಲೀಡರ್ಸ್ ಲೈಕ್ ಸಿದ್ದರಾಮಯ್ಯ DK ಶಿವಕುಮಾರ್ ಅವರು KC ವೇಣುಗೋಪಾಲ್ ಇಂಥವ್ರು ಜುಜುಬಿ ಇಂಥವ್ರನ್ನ ಮಾತು ಕೇಳ್ಕೊಂಡು ಆಡಳಿತ ಮಾಡಿದರೆ ಈ ನಮ್ಮ 6 ಕೋಟಿ ಜನರಿಗೆ ನಮ್ಗೆ ಇನ್ಸಲ್ಟ್ ಮಾಡೋಂಗೆ ಆಯ್ತು. KC ವೇಣುಗೋಪಾಲ್ ಆಗಲಿ ಯಾರೂ ಆಗಲಿ ಇದನ್ನ ರಾಜಕಾರಣ ಮಾಡ್ತಾ ಇಲ್ಲ. ಒಬ್ಬರ ಕೇರಳ ಚೀಫ್ ಮಿನಿಸ್ಟರ್ ಅವ್ರಿಗೆ ನೇರವಾಗಿ ಏನು ಸಂಬಂಧ ಇಲ್ಲ, ಅವ್ರು ಮಾತಾಡಬಾರ್ದಿತ್ತು. KC ವೇಣುಗೋಪಾಲ್ ಏನು ತಪ್ಪು ಹೇಳಿಲ್ಲ, ಏನು ತಪ್ಪು ಹೇಳಿಲ್ಲ, ಸತ್ಯಕ್ಕೆ ದೂರವಾದೇನು ವಿಚಾರ ಹೇಳಿಲ್ಲ. ಹೀಗೆ ಕೋಗಿಲು ವಿಚಾರವನ್ನೇ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಯುದ್ಧ ಸಾರಿದೆ. DCM DK ಶಿವಕುಮಾರ್ ಮಾತ್ರ ರಾಜಕೀಯ ಮಾಡೋರು ಮಾಡ್ಕೊಳ್ಳಿ ಅಂತಿದ್ದಾರೆ. ಕೇರಳೈಟ್ ಅಂತ ಪದ ಅಲ್ಲ ಅದು. ಕೇರಳ ಗೌರ್ಮೆಂಟ್ ಅವರು ಇಂಟರ್ಫಿಯರ್ ಆಗಬಾರ್ದು ಅಂತ ನಾನು ಹೇಳಿದ್ದೆ. ಅದನ್ನು ರಾಜೀವ್ ಚಂದ್ರಶೇಖರನ್ನ ಭಾಳ ಮಿಸ್ಯೂಸ್ ಮಾಡಿಕೊಂಡು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನು ಅವಶ್ಯಕತೆ ಇಲ್ಲ. ನನಗೂ ಕೇರಳ ಬಗ್ಗೆ ಇರುವಂಥ ಸಂಬಂಧ, ಕೇರಳ ಅವರು ಎಷ್ಟು ಗೌರವ ಕೊಡ್ತಾರೆ, ನಾನು ಎಷ್ಟು ಗೌರವ ಕೊಡ್ತೀವಿ ಅದೆಲ್ಲ ಗೊತ್ತಿದೆ. ಈಗ ಕೇರಳ ಸರ್ಕಾರ ನಮ್ಮ ಸರ್ಕಾರದ ಆಡಳಿತದಲ್ಲಿ ಕೈ ಹಾಕೋದು ಬೇಡ ಅಂತ ಹೇಳಿದ್ದೀನಿ. ಏನಾದ್ರು ಇದ್ರೆ ಅವ್ರು ಹೇಳ್ಕೊಳ್ಳಿ, ಅಡ್ವೈಸ್ ಮಾಡೋದು ಮತ್ತೊಂದು ಮಾಡೋದು ಕೆಲವು ಲೀಡರ್ಗಳು ಮಾಡ್ತಾರೆ, ಅದೇನು ತಪ್ಪೇನಿಲ್ಲ. ಕೋಗಿಲು ಖ್ಯಾತೆಯಲ್ಲಿ ಮೂಗು ತೂರಿಸಿದ ಪಾಕಿಸ್ತಾನ. ಕೋಗಿಲು ವಿಚಾರದಲ್ಲಿ ಕೇರಳ ಬಳಿಕ ಪಾಕಿಸ್ತಾನ ಕೂಡ ಮೂಗು ತೂರಿಸಿದೆ. ಕ್ರಿಸ್ಮಸ್ ದಿನ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ನಡೆದಿದೆ, ಮುಸ್ಲಿಮರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ ಅಂತ ಪಾಕ್ ವಿದೇಶಾಂಗ ಇಲಾಖೆ ವಕ್ತಾರ ತಾಹಿರ್ ಆರೋಪ ಮಾಡಿದ್ದಾರೆ. ಇದಕ್ಕೆ ಭಾರತದ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ತಿರುಗೇಟು ನೀಡಿದ್ದಾರೆ. ಬಿಜೆಪಿ ನಾಯಕರು ಇದೇ ವಿಚಾರ ಮುಂದಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ. ಕೈ ನಾಯಕರು ಕೂಡ ತಿರುಗೇಟು ಕೊಡ್ತಿದ್ದಾರೆ. ಪಾಕಿಸ್ತಾನ ಪ್ರತಿಕ್ರಿಯಿಸಿದೆ ಅಂತಂದ್ರೆ ಇದರ ಹಿಂದಿರುವಂತ ಶಕ್ತಿ ಯಾವುದು, ಭಾರತದಲ್ಲಿ ಯಾರ್ಯಾರನ್ನ ಎಲ್ಲೆಲ್ಲಿ ಸೆಟ್ಲ್ ಮಾಡ್ಬೇಕು ಅನ್ನುವಂಥದ್ದನ್ನು ಯಾರ್ಯಾರು ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥ ನಿಮ್ಗೆ ಸ್ಪಷ್ಟ ಗೊತ್ತಾಗುತ್ತೆ. ಪಿಚೆ ಪ್ರೆಸ್ ರಿಲೀಸ್ ಪಾಕಿಸ್ತಾನ ಇಷ್ಟು ದಿನ ಕೇರಳಗೆ ನಮ್ಮನ್ನ ಅಡ್ಬಿಟ್ಟು, ಪಾಕಿಸ್ತಾನಕ್ಕೂ ನಮ್ಮನ್ನ ಅಡ್ಬಿಟ್ಬಿಟ್ರ ನೀವು ಕಾಂಗ್ರೆಸ್ ಅವರು ಇಲ್ಲವರು. ಅವ್ರು ಯಾರ್ರೀ? ನಾವಿಲ್ಲ ಇಲ್ಲಿ, ನಮ್ಮ ದೇಶದಲ್ಲಿ ನಾವಿದ್ದೀವಿ. ಮುಸಲ್ಮಾನ್ಗಳು ನೋಡ್ಕೊಳಕ್ಕೆ ನಮ್ಮ ದೇಶದಲ್ಲಿ ನಾವಿದ್ದೀವಿ. ಅವ್ರು ಯಾರು? ಮೊದಲೇ ಅವ್ರ ದೇಶ ನೋಡೋಕೆ ಹೇಳ್ಕೊಳಕ್ಕೆ ಹೇಳಿ. ಮೊದಲೇ ಆ ಪಾಕಿಸ್ತಾನ ದೇಶ ನೋಡ್ಕೊಳ್ಳೋಕೆ ಹೇಳಿ. ಆ ಬಡತನ ಇದೆಯಲ್ಲ ಅದು ನೋಡ್ಕೊಳ್ಳೋಕೆ ಹೇಳಿ. ಕೋಗಿಲು ವಿಚಾರದಲ್ಲಿ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಸಹ ಅದನ್ನು ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ನಮ್ಮ ದೇಶದ ಹಿರಿಯ ನಾಯಕರುಗಳಿದ್ದಾರೆ, ಅದಕ್ಕೆ ಏನೇ ಹೇಳಿ, ಕೋಗಿಲು ವಿಚಾರದಲ್ಲಿ ನೆರೆ ರಾಜ್ಯವಷ್ಟೇ ಅಲ್ಲ, ಶತ್ರು ರಾಷ್ಟ್ರವೂ ಬೆರಳೆತ್ತಿ ತೋರಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದ ಸ್ವಾಭಿಮಾನವನ್ನೇ ಅಡ ಇಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.